ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸತ್ಯ, ಸೀನು ಮನೆಯವರೆಲ್ಲ ಸೇರಿ ರಾಣಿನ ಹುಡುಕ್ತಾನೆ ಇರ್ತಾರೆ. ಆದರೆ ರಾಣಿ ಎಲ್ಲೂ ಕಾಣಲ್ಲ. ಆದರೆ ರಾಣಿ ಬರೆದಿರೋ ಲೆಟರ್ ಸಿಕ್ಬಿಡುತ್ತೆ ಸತ್ಯನಿಗೆ. ಆದರೆ ರಾಣಿ ಆ ಲೆಟರಲ್ಲಿ ಏನು ಬರೆದಿರ್ತಾಳೆ ಗೊತ್ತಾ? ಮಾಮ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ, ನನ್ನನ್ನು ಹುಡ್ಕೋಕ್ಕೆ ಪ್ರಯತ್ನ ಪಡಬೇಡಿ. ಇವತ್ತು ಅಮ್ಮ ಬರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು. ಹಾಗೆ ನಾನು ಮನೆಗೆ ಬಿಟ್ಟು ಹೋಗಿದ್ದು ನಿನಗೆ ತುಂಬ ನೋವು ಬರ್ತಿದೆ, ನೀನು ಅಳ್ತಿದ್ದೀಯ ಅಂತಲೂ ನನಗೆ ಚೆನ್ನಾಗಿ ಗೊತ್ತುಂಟು. ನಾನು ರಾಧಾ ಆಂಟಿ ಜೊತೆ ಅವ್ರ ಜೊತೆ ಡೆಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಅಮ್ಮ ಬಂದ ತಕ್ಷಣ ನನ್ನೇ ಕೇಳ್ತಾರೆ. ಆದರೆ ನೀನು ಮಾತ್ರ ಅಮ್ಮನ ಸಮಾಧಾನ ಮಾಡಬೇಕು, ಆಯಿತಾ ಮಾಮ? ಅಳಬೇಡ ಅಂತ ಚೆನ್ನಾಗಿ ಲೆಟರ್ ಬರೆದಿರ್ತಾಳೆ. ಅದನ್ನು ನೋಡಿ ಸತ್ಯನಿಗಂತೂ ತುಂಬ ಅಳು ಬರ್ತಾ ಇರುತ್ತೆ. ಕಾವೇರಿ ಬಂದು ಕೇಳದೆ ಮಗಳು ಎಲ್ಲಿ ಅಂತ. ಆದರೆ ಈ ಹುಡುಗಿ ಈ ಥರ ಮಾಡಿದಾಳಲ್ಲ ಅಂತ ಸತ್ಯ ಬೇಜಾರು ಮಾಡುವಾಗ ಸೀನು ಹೇಳ್ತಾನೆ, ಏಯ್, ನಾವು ಇಲ್ಲೇ ಮಾತಾಡ್ತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಫಸ್ಟು ಹೋಗಿ ನಾವು ರಾಣಿನ ಕರ್ಕೊಂಡು ಬರೋಣ. ಇನ್ನೇನು ಕಾವೇರಿ ಮನೆಗೆ ಬಂದೇ ಬಿಡ್ತಾಳೆ, ನಾವು ಇಲ್ಲೇ ಮಾತಾಡ್ತಾ ಕೂತ್ರೆ ಆಗಲ್ಲ, ಬಾ ನಡಿ ಅಂತ ಸೀನು ಹೇಳ್ತಾನೆ. ಈ ಕಡೆ ನೋಡಿದರೆ ವರ್ಧನಿಗಂತೂ ತುಂಬ ಸಿಟ್ಟು ಬರ್ತಿರುತ್ತೆ. ಎಷ್ಟು ಸಿಟ್ಟು ಬರ್ತಿರುತ್ತೆ ಅಂದರೆ ಮನೆಗೆ ಬಂದ ತಕ್ಷಣ ಜೋರಾಗಿ ಕಿರ್ಚುತ್ತಾನೆ. ಅಯ್ಯೋ ದೇವ್ರೆ, ಇವಳು ಬೇಲಿಂದ ಬಂದ್ಲಲ್ಲ, ಇವಳು ಹೆಂಗೆ ಬಂದ್ಲು, ಇವಳಿಗೆ ಯಾರು ಸಹಾಯ ಮಾಡಿದ್ರು, ಏನು ನನಗೆ ಗೊತ್ತೇ ಆಗಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಬಾಲನಿಗಂತೂ ಒಳಗೊಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನೀನು ಹೀಗೆ ಆಗಬೇಕು, ನನ್ನ ಕಾವೇರಿ ಏನು ತಪ್ಪು ಮಾಡೇ ಇಲ್ಲ, ಆದರೂ ಅವಳು ಇಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿದಾಳೆ, ಅದಕ್ಕೆ ಮೂಲ ಕಾರಣನೇ ನೀನು, ಈಗ ಅನುಭವಿಸು ಅಂತ ಒಳಗೊಳಗನೆ ನಗ್ತಾ ಇರ್ತಾನೆ ಬಾಲ. ಆದರೆ ವರ್ಧನಿಗಂತೂ ತುಂಬ ಸಿಟ್ಟು ಬರ್ತಿದೆ. ಏನಾಯಿತು, ನಾನು ಅಂದ್ಕೊಂಡೇ ಇರಲಿಲ್ಲಲ್ಲ ಇವಳು ಪೆರಲ್ ಬೇಲ್ ಮೇಲೆ ಹೊರಗೆ ಬರ್ತಾಳೆ ಅಂತ. ಯಾರು ಇವಳಿಗೆ ಬೇಲ್ ಕೊಡಿಸಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಾನು ಇದನ್ನು ಹೇಗಾರು ಮಾಡಿ ತಿಳ್ಕೊಬೇಕು ಅಂತ ಫೋನ್ ಮಾಡ್ತಾನೆ. ಆದರೆ ಬಾಲ ತಡೀತಾನೆ. ಬಾಸು, ಏನು ಮಾಡ್ತಿದ್ದೀರಾ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಅಲ್ಲ ಕಣೋ ಬಾಲ, ನಿನಗೇನು ಅನ್ನಿಸ್ತಿಲ್ಲ, ಯಾಕೆ, ನಿನಗೆಲ್ಲ ಗೊತ್ತುಂಟಾ, ಕಾವೇರಿ ಬರ್ತಾಳೆ ಅಂತ ನಿನಗೆ ಮುಂಚಿತವಾಗೇ ಗೊತ್ತುಂಟಾ ಅಂತ ಈ ಕಡೆ ವರ್ಧ ಬಾಲನ ಪ್ರಶ್ನೆ ಮಾಡ್ತಿದೆ. ಆದರೆ ಬಾಲ ಇದ್ದವನು, ಏನು ಬಾಸು, ಏನು ಹೇಳ್ತಿದ್ದೀರಾ, ನನಗೇನಾದ್ರು ಗೊತ್ತಿದೆಯಾ, ನನಗೆ ಗೊತ್ತಿದ್ದರೆ ಅವಳನ್ನ ಹೊರಗೆ ಬರೋಕ್ಕೆ ನಾನು ನಿಜವಾಗ್ಲೂ ಬಿಡ್ತಿದ್ನ ಬಾಸು. ನಾನು ಯಾಕೆ ಫೋನ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ತುಂಬ ಟೆನ್ಷನ್ ಆಗಿದ್ದೀರಾ, ಅದಕ್ಕೆ ಫಸ್ಟು ಕೂಲಾಗಿರಿ ಬಾಸು. ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ತಿದ್ದೀರಾ, ಅವ್ರು ಬರೀ ಬಂದಿದ್ದು ಪೆರಲ್ ಬೇಲ್ ಮೇಲೆ ತಾನೆ ಅಂತ ಈ ಕಡೆ ಬಾಲ ಹೇಳ್ತಿರ್ತಾನೆ. ಆದರೆ ವರ್ಧಂಗೆ ಮಾತ್ರ ತುಂಬ ಸಿಟ್ಟು ಬರ್ತಿರುತ್ತೆ. ನಾನು ತಪ್ಪು ಮಾಡಿಬಿಟ್ಟೆ, ಅವಳಿಗೆ ಸಹಾಯ ಮಾಡಿದ್ದು ಅವ್ರ ಅಣ್ಣ ಏನೋ ಸುಮ್ಮನೆ ಆಗಿಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಅವನು ಈ ಥರ ಮಾಡ್ತಾನೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಈಗಲೇ ರೌಡಿಗಳಿಗೆ ಫೋನ್ ಮಾಡಿ ಅವ್ರ ಅಣ್ಣನ ಮುಗಿಸ್ಬೇಕು ಅಂತ ಫೋನ್ ಮಾಡ್ತೀನಿ ಅಂತ ಈ ಕಡೆ ವರ್ಧ ಫೋನ್ ಮಾಡಿ ರೌಡಿಗಳಿಗೆ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಬಾಲ ಕೇಳ್ತಾ ಇರ್ತಾನೆ. ಬಾಲನಿಗೆ ಕೇಳಿದ್ದು ಒಂದು ಲೆಕ್ಕ ಒಳ್ಳೇದಾಯಿತು, ಯಾಕಂದರೆ ಹೇಗಾರು ಮಾಡಿ ಸತ್ಯನ ಬಾಲ ಕಾಪಾಡ್ತಾನೆ. ಈ ಕಡೆ ವರ್ಧ ಫೋನ್ ಮಾಡಿ ರೌಡಿಗಳಿಗೆ, ನೋಡೋ ಸತ್ಯ ಅಂತ ಒಬ್ಬ ಇದ್ದಾನೆ, ಅವನನ್ನು ಹೇಗಾರು ಮಾಡಿ ನೀವು ಸಾಯಿಸ್ಬೇಕು, ನನ್ನ ದಾರಿಗೆ ಅಡ್ಡಿಯಾಗಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಬಾಲ ಈ ಕಡೆ ಕೇಳಿಸ್ತಾ ಇರ್ತಾನೆ. ಈ ಕಡೆ ರಾಧಾ ಮಾತ್ರ ಬಂದು ಮ್ಯಾಜಿಸ್ಟ್ರಿ ರವಿಯವ್ರ ಹತ್ರ ಕೇಳ್ತಿರ್ತಾರೆ, ರಾಣಿ ನಿಜವಾಗ್ಲೂ ಬಂದೇ ಬರ್ತಾಳಲ್ವಾ ಅಂತ. ಹ್ಞೂ, ಬಂದೇ ಬರ್ತಾಳೆ ಅಂತ ಅವರು ದಾರಿನೇ ನೋಡ್ತಾ ಇರ್ತಾರೆ. ಈಗ ಈ ಕಡೆ ರಾಣಿ ಬಂದೇ ಬಿಡ್ತಾಳೆ. ರಾಧಂಗಂತೂ ತುಂಬ ಖುಷಿಯಾಗುತ್ತೆ. ರಾಣಿ, ನೀನು ಬರ್ತೀಯ ಅಂತ ನಿಜವಾಗ್ಲೂ ನನಗೆ ಗೊತ್ತಿತ್ತು, ನೀನೇನು ಯೋಚನೆ ಮಾಡಬೇಡ. ಯಾಕೆ ಬಟ್ಟೆ ಇಷ್ಟೇ ತಂದ್ಯಾ, ಇರಲಿ ಬಿಡು, ನಾವೀಗ ಡೆಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ನಿನಗೆ ಹೊಸ ಹೊಸ ಬಟ್ಟೆ ಎಲ್ಲ ಕೊಡಿಸ್ತೀನಿ, ಆಯಿತಾ? ಇನ್ನು ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಆಯಿತಾ ಅಂತ ಹೇಳ್ತಾಳೆ. ಆದರೆ ರಾಣಿ ಮಾತ್ರ ಏನೂ ಮಾತಾಡ್ತಾನೆ ಇರಲ್ಲ. ಯಾಕಂದರೆ ಅವಳಿಗೆ ಇವತ್ತು ಅವ್ರ ಅಮ್ಮ ಬರ್ತಾರೆ, ಆದರೆ ಅಮ್ಮ ಬರೋ ಹೊತ್ತಿಗೆ ನಾನು ಇರಲ್ಲಲ್ಲ ಅಂತ ತುಂಬ ದುಃಖದಲ್ಲಿರ್ತಾಳೆ. ಸರಿ ಅಂತ ಈ ಕಡೆ ಇವರು ಹೊರಟ್ಬಿಡ್ತಾರೆ. ರಾಣಿ, ರಾಧಾ, ರವಿಯವರು ಹೊರಟ್ಬಿಡ್ತಾರೆ. ರವಿಯವರು ಫೋನ್ ಮಾಡಿ ಹೇಳ್ತಾರೆ, ಡೆಲ್ಲಿಗೆ ಇನ್ನೊಂದು ಟಿಕೆಟ್ನ ಬುಕ್ ಮಾಡಿ, ಏನೇನು ಡೀಟೇಲ್ಸ್ ಬೇಕೋ ನಾನೆಲ್ಲ ಕೊಡ್ತೀನಿ ಅಂತ ರವಿಯವರು ಹೇಳಿಬಿಡ್ತಾರೆ. ಆದರೆ ರಾಣಿಗೆ ಮಾತ್ರ ತುಂಬ ಬೇಜಾರಾಗ್ತಿರುತ್ತೆ. ನಿನ್ನೆ ಅಷ್ಟೇ ಮಾಮ ಬಂದು ಅಮ್ಮ ನಾಳೆ ಬರ್ತಾರೆ ಅಂತ ಎಲ್ಲ ಹೇಳಿದರು, ಎಲ್ಲರೂ ಖುಷಿಯಾಗಿದ್ದರು. ಆದರೆ ನಾನು ಈ ಥರ ಮಾಡೋದ್ರಿಂದ ಅಮ್ಮ ಮತ್ತು ಮಾಮಂಗೆ ತುಂಬ ಬೇಜಾರಾಗುತ್ತೆ. ಆದರೆ ಅಮ್ಮ ಹೊರಗೆ ಬರಬೇಕು, ಅಮ್ಮ ಹೊರಗಿನ ಪ್ರಪಂಚ ನೋಡಬೇಕು, ಅಮ್ಮ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲೇ ನಿನ್ನೆದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ರಾಧಂಗೆ ಮಾತ್ರ ತುಂಬ ಖುಷಿಯಾಗ್ತಿರುತ್ತೆ, ರಾಣಿ ಬಂದ್ಲಲ್ಲ ಅಂತ.
ಈ ಕಡೆ ಇನ್ನೇನು ಸತ್ಯ ಮತ್ತು ಸೀನು ಸೀದಾ ಕಾವೇರಿ ರಾಣಿನ ಕರ್ಕೊಂಬರಬೇಕು ರವಿಯವರಿಂದ ಅಂತ ಹೊರಡೋಷ್ಟೊತ್ತಿಗೆ ಕಾವೇರಿ ಬಂದೇ ಬಿಡ್ತಾಳೆ. ಕಾವೇರಿನ ನೋಡಿದ ತಕ್ಷಣ ಸತ್ಯನಿಗಂತೂ ತುಂಬ ಖುಷಿಯಾಗಿಬಿಡುತ್ತೆ. ಅಣ್ಣ ತಂಗಿ ಬಾಂಧವ್ಯ ಏನು ಅಂತ ಇವರಿಬ್ಬರನ್ನ ನೋಡಿ ತಿಳ್ಕೋಬೇಕು. ಕಾವೇರಿಗೂ ಅಷ್ಟೇ ಅಣ್ಣ ನಿನ್ನ ನೋಡಿ ತುಂಬ ಖುಷಿಯಾಯಿತು ಅಂತ. ಸತ್ಯನೂ ಅಷ್ಟೇ ಇಬ್ಬರು ತುಂಬ ದಿನ ಆದಮೇಲೆ ನೋಡಿರ್ತಾರಲ್ಲ ತುಂಬ ಖುಷಿಯಾಗಿ ಮಾತಾಡ್ತಾರೆ. ಹಾಗೆ ಚಂದು ಮತ್ತು ಲೋಹಿತನ್ನು ನೋಡಿ ಕಾವೇರಿ ಹೇಳ್ತಾಳೆ, ನೀನು ಚಂದು ಅಲ್ಲ ಲೋಹಿತ ಅಲ್ಲ ನಮ್ಮ ಅಣ್ಣನ ಮಕ್ಕಳಲ್ಲ ಅಂತ ಮಾತಾಡಿಸ್ತಾರೆ. ಸರಳನಂತೂ ನೋಡಿ ಅದಕ್ಕೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆದರೆ ಸರಳ ಮಾತ್ರ ಇಷ್ಟು ದಿನ ಚೆನ್ನಾಗಿದ್ವು ಅಂತ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಹಾಗೆ ಪುಟ್ಟಕ್ಕ ಮತ್ತು ಸರಳ ಮಾತ್ರ ಮನಸ್ಸಲ್ಲೇ ಅವಳ ಬಗ್ಗೆ ಗುನುಗ್ತಾ ಇರ್ತಾಳೆ. ಈ ಕಡೆ ಕಾವೇರಿ ಅಣ್ಣ ರಾಣಿ ಎಲ್ಲಿ ನಾನು ಬಂದಿದ್ದೀನಿ ಅನ್ನೋ ಖುಷಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾಳಾ ಏನು ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ, ಅಮ್ಮ ಬಂದಿರೋ ಖುಷಿನೇ ಇಲ್ವಾ ಅವಳಿಗೆ ಅಂತ ಕೇಳ್ತಿರ್ತಾರೆ. ಆದರೆ ಸತ್ಯ ಏನೂ ಮಾತಾಡ್ತಾನೆ ಇರಲ್ಲ. ಯಾಕಂದರೆ ಅಲ್ಲಿ ರಾಣಿ ಇರಲ್ಲಲ್ಲ, ಹಾಗಾಗಿ ಎಲ್ಲಣ್ಣ ರಾಣಿ ಎಲ್ಲೂ ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋದ್ಲು ಅಂತ ಕೇಳ್ತಿರೋಷ್ಟೊತ್ತಿಗೆ ಅಮ್ಮ ಅಂತ ಈ ಕಡೆ ರಾಣಿ ಜೋರಾಗಿ ಕರೀತಾಳೆ. ಅದನ್ನ ನೋಡಿ ಕಾವೇರಿಗೆ ಖುಷಿಯಾಗ್ಬಿಡುತ್ತೆ. ಈ ಕಡೆ ರಾಣಿಗೂ ಅಷ್ಟೇ ಅಮ್ಮ ನೋಡಿ ತುಂಬ ಖುಷಿಯಾಗ್ಬಿಡ್ತಾಳೆ. ಇಬ್ಬರು ಗಟ್ಟಿ ತಪ್ಕೊಂಡು ಬಿಡ್ತಾರೆ. ಮಗಳೇ ಹೇಗಿದ್ದೀಯಾ ಅಂತ ಮಾತಾಡ್ತಾರೆ. ಆದರೆ ರಾಣಿ ಮಾತ್ರ ಏನೂ ಮಾತಾಡ್ತಾನೆ ಇರಲ್ಲ. ಹಿಂದೆ ನೋಡಿದರೆ ರವಿ ಮತ್ತು ರಾಧಾ ಬಿಡ್ತಾರೆ. ರಾಧಾ ಬಂದು ನನ್ನನ್ನು ಕ್ಷಮಿಸಿ ಕಾವೇರಿಯವರೇ, ಮಗಳನ್ನ ಕಳ್ಕೊಳೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನಾನು ಇದಕ್ಕಿಂತ ಮುಂಚೆ ನನ್ನ ಮಗಳು ನಿಶಾನ ಕಳ್ಕೊಂಡಿದ್ದೆ. ಆದರೆ ಅವಳನ್ನ ನಾನು ರಾಣಿಲಿ ನೋಡಿದೆ. ಹಾಗಾಗಿ ರಾಣಿನ ಕರ್ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ತಾಯಿ ಮಗಳನ್ನ ಬೇರೆ ಮಾಡಿದರೆ ಎಷ್ಟು ನೋವಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಹಾಗಾಗಿ ನಿಮ್ಮ ಮಗಳನ್ನ ವಾಪಸ್ಸು ನಿಮ್ಮ ಹತ್ರನೇ ತಂದು ಬಿಟ್ಟಿದ್ದೀನಿ ಅಂತ ಈ ಕಡೆ ರಾಧಾ ಹೇಳ್ತಾರೆ. ಇದೆಲ್ಲ ನೋಡಿ ಕಾವೇರಿಗೆ ಅರ್ಥನೇ ಆಗಲ್ಲ. ಯಾಕೆಂದರೆ ಕಾವೇರಿಗೆ ಯಾವುದೇ ರೀತಿ ಏನು ವಿಚಾರ ಗೊತ್ತಿರಲ್ಲ. ರಾಧಾ ಮತ್ತು ರವಿಯವರು ನನ್ನನ್ನು ಕ್ಷಮಿಸಿ ಅಂತ ಹೇಳಿಬಿಡ್ತಾರೆ. ಇಲ್ಲಿ ರಾಣಿ ಹತ್ರ ರಾಧಾ ಹೇಳ್ತಾರೆ, ನೋಡು ರಾಣಿ, ನಾನು ನೆಕ್ಸ್ಟ್ ಬರುವಾಗ ನಿನಗೆ ಡೆಲ್ಲಿಯಿಂದ ಆಟಾಡೋ ವಸ್ತು ಬಟ್ಟೆ ಎಲ್ಲ ತರ್ತೀನಿ ಆಯಿತಾ. ನೆಕ್ಸ್ಟ್ ಬಂದಾಗ ನಾನು ನಿನ್ನನ್ನು ಮೀಟ್ ಆಗ್ತೀನಿ ಆಯಿತಾ ಅಂತ ಈ ಕಡೆ ರಾಧಾ ಮತ್ತು ರವಿಯವರು ಹೋಗ್ಬಿಡ್ತಾರೆ. ಆದರೆ ಕಾವೇರಿಗೆ ಇಲ್ಲೇನು ನಡೀತಿದೆ, ರಾಣಿ ಇಷ್ಟು ಸಮಯ ಎಲ್ಲಿದ್ಲು ಏನೂ ಗೊತ್ತೇ ಆಗಲ್ಲ. ಅಣ್ಣ ಇದೆಲ್ಲ ಏನು, ಯಾಕೆ ಈ ಥರ ಇವರು ನನ್ನ ರಾಣಿನ ತಂದು ಬಿಟ್ಟು ಹೀಗೆಲ್ಲ ಹೇಳ್ತಿದ್ದಾರಲ್ಲ ಅಂತ ಕೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.